ಮತದಾರರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ನಾನು ಮಾಡಿದ್ದೇನೆ. ನೀವೆಲ್ಲ ಒಂದು ದೊಡ್ಡ ಸಂಖ್ಯೆಯಲ್ಲಿ ನನ್ನ ಮಿತ್ರರಾದ ವೆಂಕಟೇಶ್ವರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಕ್ಯಾಬಿನೆಟ್ ಕೂಡ ಆಯ್ಕೆ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಮಾಡಿದ್ವಿ. ಅದಕ್ಕೋಸ್ಕರ ಜೊತೆಗೆ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನು ಕೂಡ ತಾವು ಕೊಟ್ಟಿದ್ದೀವಿ. ತಾವು ಕೊಟ್ಟಂತ ಎಲ್ಲ ಶಾಸಕರಿಂದ ನಾವು ಇಲ್ಲಿ ಕೊಡಗಿನಲ್ಲಿ 2, ಮೈಸೂರಿನಲ್ಲಿ ಎಲ್ಲ ಕಡೆ ಸೇರಿ ಬಹುಶಃ ನಮಗೆ 136 ಸೀಟ್ ಗೆಲ್ಲಿಸಿ ಸುಮಾರು ಕಳೆದ 40 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ಸರ್ಕಾರ ರಾಜ್ಯಕ್ಕೆ ನೀವೆಲ್ಲ ತಂದ ಮೇಲೆ ಇಡೀ ದೇಶಕ್ಕೆ ಒಂದು ಮಾದರಿಯಾದಂತ ಒಂದು ಸರ್ಕಾರವನ್ನು ನಾವು ರೂಪಿಸಿದ್ದೇವೆ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇವತ್ತು ನಮ್ಮ ವೆಂಕಟೇಶ್ ಅವರು ಹಿಂದೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಏನು ನಮ್ಮ ನೀರಾವರಿ ಇಲಾಖೆಯಲ್ಲಿ ಏನು ಕಾರ್ಯಕ್ರಮವನ್ನ ಭೂಮಿ ಪೂಜೆ ಮಾಡಿಸಿದ್ರು, ಇದು ನೀವೆಲ್ಲರೂ ಕೂಡ ಸಮರ್ಪಿಸುವಂತ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇದು ಬಹಳ ಚೆನ್ನಾಗಿ ನಾನು ನಮ್ಮ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದೆ. ಕೆರೆಗಳನ್ನ ನೀರು ತುಂಬಿಸುವಂಥದ್ದು, ನಿಮ್ಮ ಅಂತರ್ಜಲವನ್ನು ಹೆಚ್ಚುವಂಥದ್ದು, ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡುವಂತಹ ಕೆಲಸ ಇವತ್ತು ವೆಂಕಟೇಶ್ ಅವರು ಮೊದಲಿಂದ ಕೂಡ ಮಾಡಿದ್ದಾರೆ. ನೀವೆಲ್ಲ ರೈತರಿದ್ದೀರಿ. ರೈತರಿಗೆ ಸಮಯ ಇಲ್ಲ, ರೈತರ ಪ್ರಮೋಷನ್ ಇಲ್ಲ, ರೈತರ ಪೆನ್ಷನ್ ಇಲ್ಲ, ರೈತರಿಗೆ ಲಂಚನೂ ಇಲ್ಲ. ಈ ರೈತರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಹತ್ರ ಮುಖ್ಯಮಂತ್ರಿಗಳ ಹತ್ರ ಇನ್ನ ಅನೇಕ ಯೋಜನೆಗಳನ್ನ, ಕೆರೆಗಳನ್ನ ಹೂಳು ತೆಗೆಯುವಂತ ಯೋಜನೆ ಕೂಡ ನನ್ನ ಹತ್ರ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ನಾನು ವೆಂಕಟೇಶ್ ಅವರ ಮನವಿಗೆ ಸರ್ಕಾರದ ಪರವಾಗಿ ಹೇಳೋದಿಷ್ಟೇ, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ಮಾದೇವಪ್ಪನವರು ಮತ್ತು ಬೋಸರಾಜ್ ಆದಿಯಾಗಿ ಈ ಕ್ಷೇತ್ರದ ಮಹಾಜನತೆಯ ನೀರಿನ ಭಾವನೆ, ರೈತರ ಬದುಕಿಗೆ ನಾವು ಬದ್ಧವಾಗಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಪಾರ್ಲಿಮೆಂಟ್ ಎಲೆಕ್ಷನ್ ಚುನಾವಣೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಇವತ್ತು ವೆಂಕಟೇಶ್ ಅವರು ಅನೇಕ ಯೋಜನೆಗಳ ತಮ್ಮ ಮುಂದೆ ಇಟ್ಟರು. ನನಗೆ ಬಹಳ ಸಂತೋಷ. ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ಕರ್ಕೊಂಡು ಹೋಗಿ ರೈತರ ಹೊಸದಾಗಿ ಬಂದಂತ ಅನೇಕ ಮಿಷನರಿಗಳು, ಒಳ್ಳೊಳ್ಳೆ ಅಧಿಕವಾದಂತ ಕಾರ್ಯತಂತ್ರವನ್ನು ರೂಪಿಸಲಿಕ್ಕೆ, ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಸುಮಾರು ಜನ ರೈತರಿಗೆ ಸಹಾಯ ಮಾಡುವಂತ ಒಂದು ಕರ್ಕೊಂಡೋಗಿ ತೋರಿಸಿದ್ವಿ, ವೀಕ್ಷಣೆಯನ್ನ ಮಾಡಿಸಿದ್ವಿ. ಯಾರಿಗೋಸ್ಕರ ಸರ್ಕಾರ ಇಷ್ಟು ಸಹಾಯ ಮಾಡ್ತಾ ಇದೆ, ಇದು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಇವತ್ತು ತಮಗೆ ನಾನು ಹೇಳಿದಿಷ್ಟೇ, ಈ ಸರ್ಕಾರ ಬಂದ ಮೇಲೆ ನಾವು ಮಾತು ಕೊಟ್ಟಿದ್ದು 5 ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ ಅಂತ ಹೇಳಿ ಮಾತು ಕೊಟ್ಟಿದ್ದು. ನಾನು ಬಿಜೆಪಿ ಏನ್ ಬೇಕಾದ್ರೂ ಮಾತಾಡ್ಲಿ, ಜನತಾದಳದವ್ರು ಏನ್ ಬೇಕಾದ್ರೂ ಮಾತಾಡ್ಲಿ, ಅವ್ರ ಹಿಂದೆ ಏನ್ ಮಾತು ಕೊಟ್ಟಿದ್ರು ಆ ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ಈ 5 ಗ್ಯಾರಂಟಿ, ಈ 5 ಬೆರಳುಗಳಿದೆಯಲ್ಲ, ಈ ಬೆರಳು 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು, 5 ಬೆರಳು ಸೇರಿ ಕೈ ಮುಷ್ಟಿ ಆಯ್ತು. ಹಂಗೆ ಇದನ್ನು ನೋಡಿ ಪಾಪ ನಮ್ಮ ಅಳಿದ ಕಮಲದ ನಮ್ಮ ಸ್ನೇಹಿತರು, ಬಿಜೆಪಿ ಸ್ನೇಹಿತರು ಹಂಗೆ ಕಮಲ ಉದುರುವಂತ ಒಂದು ಪರಿಸ್ಥಿತಿಗೆ ಬಂತು. ಅದಕ್ಕೆ ಇವತ್ತು ಜನತಾದಳದವರು ಅವರಿಬ್ಬರು ಸೇರಿ ಬಹಳ ಬಾಂಧವ್ಯದ ನಂಟಸ್ತನ ಮಾಡ್ತಾ ಇದ್ದಾರೆ. ಪಾಪ ಜನತಾದಳದವರು ಈಗ ಬಿಜೆಪಿ ಸ್ಪೋರ್ಟ್ಸ್ಮನ್ ಆಗಿ ಈಗ ಪರಿವರ್ತನೆ ಆಗ್ತಿದ್ದಾರೆ. ಇರಲಿ, ಅದನ್ನ ಬೇರೆ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಮಾಡೋಣ. ಸೊ ಅದನ್ನ ತಮ್ಮ ನಾನು ಹೇಳೋದಿಷ್ಟೇ, ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಸಮೃದ್ಧಿ ಆಗಿದೆ. ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ ಪೇಪರ್ ಅಲ್ಲಿ ನಮ್ಮ ಗ್ಯಾರಂಟಿಯನ್ನ ಗಮನದಲ್ಲಿಟ್ಕೊಂಡು ಮೋದಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ, ಇದು ಮೋದಿ ಗ್ಯಾರಂಟಿ ಅಂತ. ನಮ್ ಗ್ಯಾರಂಟಿನ ಟೀಕೆ ಮಾಡ್ತಾ ಇದ್ರು, ದಿವಾಳಿ ಆಗ್ಬಿಡ್ತದೆ ಅಂತ ಹೇಳ್ತಾ ಇದ್ರು. ಈಗ ನಿಮ್ಗೆ ಬಸ್ ಅಲ್ಲಿ ಬರ್ತಾ ಇದ್ದೀರಿ, ಶಕ್ತಿ ಬಂತು, ಶಕ್ತಿ ಯೋಜನೆ
ಹೆಣ್ಮಕ್ಳು ತಾಯಿದಿರೆಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ತಾನೇ ತಾಯಿ ಕೈ ಎತ್ತಿ ಬಸ್ ಓಡಾಡ್ತಾ ಇರಲ್ಲ ಓಡಾಡ್ತಾ ಇದ್ದಾರೆ. ಮನೆ ಕರೆಂಟು ಗೃಹ ಜ್ಯೋತಿ ಬೆಳಗಾವಿನಲ್ಲಿ ಪ್ರಾರಂಭ ಮಾಡುದು. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಜಾಗಕ್ಕೆ ಹೋಗಿ 200 ಯೂನಿಟ್ ವರೆಗೂ ಉಚಿತವಾಗಿ ಕೊಡ್ತೀವಿ ಅಂತ ಹೇಳೋ ಎಲ್ಲರಿಗೂ ಕೂಡ ಉಚಿತವಾಗಿ ಕರೆಂಟ್ 0 ಬಿಲ್ ಬರ್ತಾ ಇದ್ದಾನೆ ಬರ್ತಾ ಇದೆ ಇಲ್ಲೋ ಎದ್ದಾರು ಮಾತ್ರ 90 ಭಾಗ ಬರ್ತಾ ಇದೆ. ಹಾಗೆ ಅನ್ನಭಾಗ್ಯ ಈ ದೇಶಕ್ಕೆ ಸಿದ್ದರಾಮಯ್ಯ ಸರ್ಕಾರ ಅನ್ನಭಾಗ್ಯದಲ್ಲಿ ಒಂದು ಮಾದರಿ. ಅಲ್ಲೂ ಕೂಡ ಈಗ ಸೆಂಟ್ರಲ್ ಗೌರ್ಮೆಂಟ್ ಅವರಿಗೆ ದುಡ್ಡು ಕೊಡ್ಬೇಕು ಅಂತ ಹೇಳಿ 10 ಕೆಜಿ ಅಕ್ಕಿಗೆ ಸಂಬಂಧಪಟ್ಟಂತ ಕೊಡ್ತಾ ಇದ್ವಿ. ಹೆಣ್ಣು ಕುಟುಂಬದ ಹೆಣ್ಣು ಅವರ ಬದುಕಿನಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸ ಸಂಸಾರ ಬೆಲೆ ಏರಿಕೆ ಗ್ಯಾಸ್ ಬೆಲೆ ಏರಿಕೆ ಎಲ್ಲ ಆ ತಾಯಿಯಂದಿರಿಗೆ ಸಹಾಯ ಮಾಡಬೇಕು. ನೇರವಾಗಿ ಗಂಡಸರು ದುಡಿಯೋದು ಏನ್ ಮಾಡ್ತಾವ ಅಂತ ಹೇಳಿ ನಾವು ಯೋಚನೆ ಮಾಡಿ ನೇರವಾಗಿ ಹೆಣ್ಮಕ್ಳ ಅಕೌಂಟ್ಗೆ ಹೋಗ್ಬೇಕು ಅಂತ ಹೇಳಿ 1,06,00,000 ಹೆಣ್ಮಕ್ಳ ಕೈಗೆ ಇವತ್ತು ಆ ಲಕ್ಷ್ಮಿ ಹೋಗ್ತಾ ಇದ್ದಾಳೆ. ಕೈ ಗಂಡ ಸಿಗ್ತಾ ಇದ್ದಾನೆ. ಇದರಿಂದ ಏನಪ್ಪಾ ಅಂದ್ರೆ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಗಳಂತ ಕೆಲಸ ಇವತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನಿಮ್ಮ ಸೇವೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಯೋಜನೆಗಳು ಗ್ಯಾರಂಟಿಗಳು ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ಹಂಗಂತ ಎಲ್ಲರೂ ಕೆಲಸ ಕೊಡೋದಲ್ಲ ಮುಖ್ಯ. ನಿರುದ್ಯೋಗಿ ಯುವಕರು ಕೂಡ ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಶಕ್ತಿ ಮೊದಲಿನ ದೃಷ್ಟಿಯಿಂದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿ ಅವರು 3,000 ರೂಪಾಯಿ ಡಿಪ್ಲೊಮಾ 1,000 ರೂಪಾಯಿ 2 ವರ್ಷ ಕೊಡೋದು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಕರ್ನಾಟಕ ಸರ್ಕಾರ ನುಡಿದಂತೆ ನಡೀತದೆ. ಇಲ್ಲಿ ಶುರು ಮಾಡೋ ಪಕ್ಕದ ರಾಜ್ಯದಲ್ಲಿ ಆಂಧ್ರ ರಾಜ್ಯದಲ್ಲಿ ಕೂಡ ನಮ್ಮ ಗಾಳಿ ಹೊಡೆದು ಅಲ್ಲೂ ಕೂಡ ನಿಮ್ಮ ಸರ್ಕಾರ ರಚನೆ ಆಗಿ ಇವತ್ತು ರೇವಂತ್ ರೆಡ್ಡಿ ಅವರು ಈ ರಾಜ್ಯದ ತೆಲಂಗಾಣದ ಮುಖ್ಯಮಂತ್ರಿಯಾಗಿ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮಲ್ಲಿ ಬದುಕು ಬೇರೆ ಪಾರ್ಟಿಯವರು ಭಾವನೆ ಇವತ್ತು ಹೊರಟಿದ್ದಾರೆ. ನಾವು ಬದುಕಿನ ಮೇಲೆ ಹೊರಟಿದ್ದೇವೆ. ನಾವೆಲ್ಲ ದೇವರ ಬಗ್ಗೆ ನಂಬಿಕೆ ಇಲ್ವೇ? ನಮ್ಮ ಗ್ರಾಮ ದೇವತೆ ಬಗ್ಗೆ ನಾವು ಚಿಂತೆ ಇಲ್ವೇ? ಆಂಜನೇಯನ ಬಗ್ಗೆ ಚಿಂತೆ ಇಲ್ವೇ? ನಮ್ಗೆ ರಾಮ ನಮ್ಮ ದೇವರಲ್ವೇ? ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇರುವುದಿಲ್ವೇ? ನನ್ನ ಹೆಸರಿನಲ್ಲಿ ಶಿವ ಇರುವುದಿಲ್ವೇ? ವೆಂಕಟೇಶ್ ಹೆಸರಿನಲ್ಲಿ ವೆಂಕಟೇಶ್ ಇರುವುದಿಲ್ವೇ? ಶಿವನ ಪಾತ್ರ ಮಹಾದೇವಪ್ಪ ಇರುವುದಿಲ್ವೇ? ನಾವೇ ಹಿಂದೂಗಳಲ್ವಾ? ನಾವು ನಮ್ಮ ಬದುಕಿನಲ್ಲಿ ನಮ್ಮ ಧರ್ಮ ನಮ್ಮ ವಿಚಾರ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನುಗಳಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮವಾದರೂ ನಿಷ್ಠೆ ಒಂದೇ. ದೇವರ ನಾಮ ಅಲ್ವ? 100 ದೇವರುಗಳನ್ನ ನಾವು ಪೂಜೆಯನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ನಮ್ಗೆ ನಾನು ಹೇಳೋದಿಷ್ಟೇ, ಇವತ್ತು ಮಂತ್ರಾಕ್ಷರ ಕೊಟ್ಟರು ಬಹಳ ಸಂತೋಷ. ಎಲ್ಲಿತ್ತು ಅಕ್ಕಿ? ಸಿದ್ದರಾಮಯ್ಯರ ಅಕ್ಕಿ ಕಷ್ಟ 2 ಸೇರಿದ ತಕ್ಷಣ ಒಂದ್ ಕಡೆ ಅಕ್ಕಿ ಇತ್ತು, ಒಂದ್ ಕಡೆ ರಕ್ಷಣೆ ಆಯ್ತು. ಅವ್ರ ತಕ್ಷಣ ಮಂತ್ರಾಕ್ಷತೆ ಆಯ್ತು. ಹಸುವಿಗೆ ಅನ್ನಭಾಗ್ಯ ನೀಡಿದ್ದೇ ಮಂತ್ರಾಕ್ಷತೆ, ನಿರುದ್ಯೋಗ ಯುವಕರಿಗೆ ನೀಡಿದ್ದೇ ಮಂತ್ರಾಕ್ಷತೆ, ಮಹಿಳೆಯರ ಕಷ್ಟಕ್ಕೆ ಗೃಹಲಕ್ಷ್ಮಿ ನೀಡಿದ್ದೇ ಮಂತ್ರಾಕ್ಷತೆ. ನಿಜನ ಸುಳ್ಳು? ಬೆಳಕನ್ನ ತುಂಬುತ್ತೆ. ಈಗ ಹೇಳ್ತಾ ಇದ್ರು ತಾಯಿ ಹೆಣ್ಮಗಳು ಹೇಳ್ತಾ ಇದ್ರು, ಜ್ಯೋತಿ ಹಚ್ಬೇಕಾದ್ರೆ ಕತ್ತಲಿಂದ ಬೆಳಕು ಹೋಗ್ಬೇಕು ಅಂತ. ಮನೆ ಬೆಳೆಸ್ತಾ ಇದ್ವಿ ನಾವು. ಇದು ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಧ್ಯೇಯ. ನಿಮ್ಮಲ್ಲಿ ಒಂದು ಬದಲಾವಣೆ ತರಬೇಕು ಅಂತೇಳಿ. ಆದ್ರಿಂದ ಇನ್ನು ಹಲವಾರು ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ, ನೋಡಿದಂತ ನಡೀತೀವಿ. ಇವತ್ತು ಅನೇಕ ತಾವೆಲ್ಲ ಸೇರಿದ್ದೀವಿ. ರಾಜಕಾರಣ ಬರದ ಅಧಿಕಾರ ಕೊಡ್ತೀರಿ, ಅಧಿಕಾರ ಕೊಟ್ಟರೆ ನೀವು ಋಣ ತೀರಿಸಬೇಕಲ್ಲ, ನಿಮ್ಮ ಋಣವನ್ನು ಧರ್ಮದಿಂದ ತೀರಿಸಬೇಕಲ್ಲ, ನಿಮ್ಮ ಋಣವನ್ನು ಸಂವಿಧಾನದಿಂದ ತೀರಿಸಬೇಕಲ್ಲ. ಅದಕ್ಕೆ ಇವತ್ತು ಸಂವಿಧಾನದ ಪೀಠಿಕೆಯನ್ನ ಎಲ್ಲರಿಗೂ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸಂವಿಧಾನವನ್ನ ನಾವು ಓದಿಸಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಭಾರತ ಜನನಿಯ ಧ್ವನಿಗಾತೆ ಜಯ ಹೇ ಕರ್ನಾಟಕ ಮಾತೆ. ಈ ಕನ್ನಡ ತಾಯಿಯ ಭೂಮಿಯಲ್ಲಿ ಈ ಕನ್ನಡವನ್ನ ಎಲ್ಲ ಬೋರ್ಡ್ಗಳು ಕನ್ನಡದಲ್ಲಿ ಆಗಬೇಕು, ಮಾತೃಭಾಷೆ ಕನ್ನಡ ಬೆಳಿಬೇಕು. ಎಲ್ಲರ ನಾಲ್ಗೆಯಲ್ಲೂ ಕೂಡ ಈಗ
ರಾಜ್ಯದಲ್ಲಿ ಕನ್ನಡ ಇರಬೇಕು ಅಂತ ಹೇಳಿ ಯಾವ್ದಾದ್ರು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಯಾವ್ದು ಕೂಡ ಸಾಕ್ಷಿ. ಇದು ನಮ್ಮ ಸಾಕ್ಷಿ ಗುಡ್ಡೆ. ಏನ್ ಮಾಡಿದ್ವಿ ಇವತ್ತು ಕಾವೇರಿ ನೀರನ್ನ ಉಪಯೋಗಿಸಿಕೊಂಡು ನಿಮ್ಮ ಕೆರೆಯನ್ನ ತುಂಬಿಸುವಂತ ಕೆಲಸ ನಾವು ಮಾಡಿದ್ದೇವೆ. ಕಾವೇರಿ ನಿಮ್ಮ ತಾಯಿ, ನಮ್ಮ ತಾಯಿ, ಈ ರಾಜ್ಯದ ಭೂತಾಯಿ. ಆ ತಾಯಿಯನ್ನ ನಾವೆಲ್ಲ, ಆ ತಾಯಿಯ ಬದುಕಿಗೆ, ಆ ತಾಯಿಯ ಒಂದು ಜೀವನದಿಂದ ನಾವೆಲ್ಲ ಬದುಕನ್ನ ಕಲ್ಪಿಸ್ಕೊಂಡಿದ್ದೇವೆ. ಇವತ್ತು ನಮ್ಮ ಹೆಚ್ಚಿಗೆ ಈಗ ನಾವು ಕೂಡ ಈ ಮೇಕೆದಾಟು ಪಾದಯಾತ್ರೆ ಮಾಡ್ಬೋದು. ಯಾರು ಮಾಡೋದು ಅಲ್ಲಿ ಬ್ಯಾಲೆನ್ಸಿಂಗ್ ರಿವರ್ ಆದ್ರೆ 66 TMC ನೀರಿದ್ರೆ ಈ ಕನ್ನಡವಾಡಿ ಕಟ್ಟೆಯಲ್ಲಿ ನೀರಿಲ್ಲದೆ ಹೋದಾಗ, ಗಮನಿಯಲ್ಲಿ ನೀರಿಲ್ಲದೆ ಹೋದಾಗ, ಹಾಲಲ್ಲಿ ನೀರಿಲ್ಲದೆ ಹೋದಾಗ ಆಗ ಅಲ್ಲಿನ ನೀರನ್ನ ತಮಿಳುನಾಡಿಗೆ ಕೊಟ್ಟು ಈ ರೈತರನ್ನ ಬದುಕಿಸಬೇಕು ಅಂತ ಹೇಳಿ ಈ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಒಂದು ದೊಡ್ಡ ಬದಲಾವಣೆಯನ್ನು ನಾವು ತಂದಿದ್ದೇವೆ. ಮಾನ್ಯ ಶ್ರೀ ದೇವೇಗೌಡರು ಅವರೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ನಾವು ಮೇಕೆದಾಟು ವಿಚಾರದಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ನಮ್ಮ ಹೆಜ್ಜೆ ವಾಕ್ ಫಾರ್ ವಾಟರ್. ಈ ನೀರಿಗೋಸ್ಕರ ನಮ್ಮ ನಡಿಗೆ ಎಷ್ಟೇ ತೊಂದರೆ ಕೊಟ್ಟರು, ಏನೇ ಕೇಸ್ ಹಾಕಿದ್ರು ನಾವು ಹೇಳಿದ್ರೆ ಹೆಜ್ಜೆ ಆಗು ನೀರಿಗೋಸ್ಕರ ಹೆಜ್ಜೆ ಆಗು ಅಂತ ಹೇಳಿ ಇವತ್ತು ಸಂಗಮದ ಮೇಕೆದಾಟದಿಂದ ಬೆಂಗಳೂರಲ್ಲಿ ಹೋರಾಟ ಮಾಡ್ತಾರೆ. ನಮ್ಮ ಹೋರಾಟ ನೋಡಿ ಬೊಮ್ಮಾಯಿಯವರು 1,000 ಕೋಟಿ ಇಟ್ರು. ಏನಾಯ್ತು ಬೊಮ್ಮಾಯಿ ಸಾಹೇಬ್ರೆ, ಏನಾಯ್ತು? ಯಾಕೆ ಜೆಡಿಎಸ್ ನಾಯಕರು ಬಗ್ಗೆ ಮಾತಾಡ್ತಾ ಇಲ್ಲ? ಈಗ ದೇವೇಗೌಡರು ಹೇಳ್ತಾ ಇದ್ರೆ ನಾವೇನು ಮಾಡ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಹೋರಾಟಕ್ಕೆ ನಿಲ್ಲಿಸಿದ್ದೇವೆ. ಸುಪ್ರೀಂ ಕೋರ್ಟ್ ಮಾರ್ಗ ಹೇಳಿದೆ, ನಿಮ್ಮ ಕಾವೇರಿ ರಿವರ್ ಅಥಾರಿಟಿ ಏನಿದೆ, ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ, ಆ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಮತ್ತೆ ಇದನ್ನು ಮಾಡಬೇಕು ಅಂತ ಹೇಳಿ 1ನೇ ತಾರೀಕು 12ನೇ ತಿಂಗಳು 24ನೇ ತಾರೀಕು 2ನೇ ತಿಂಗಳು ಈಗಾಗಲೇ ಇನ್ಕ್ಲೂಡ್ ಆಗಿದೆ. ಚರ್ಚೆಗೋಸ್ಕರ ಈ DPR ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾನು ಹೇಳಿಕೆ ಬಯಸ್ತಾ ಇದ್ದೇನೆ, ಕಾಂಗ್ರೆಸ್ ಸರ್ಕಾರ ನಮ್ಮ ಅವಧಿಯಲ್ಲಿ ಆ ಯೋಜನೆಯನ್ನ ಮಾಡೇ ನನ್ನ ಮಾತುಗಳಲ್ಲಿ ನಾನು ಬಯಸ್ತಾ ಇದ್ದೇನೆ. ನಾನು ನೀರಾವರಿ ಸಚಿವನಾಗಿದ್ದೇನೆ. ಯಾಕೆ ನೀರಾವರಿ ಸಚಿವ? ನನಗೆ ನಮ್ಮ ಬದುಕು, ನನ್ನ ಕ್ಷೇತ್ರದ ಯೋಜನೆ. ಇವತ್ತು ನಾವು ಈಗಾಗಲೇ ಒಂದು ಪ್ರತ್ಯೇಕವಾದ ಡಿವಿಷನ್ ಕೂಡ ರಚನೆ ಮಾಡಿಸಿದ್ದೇವೆ. ಫಾರೆಸ್ಟ್ ಜಮೀನನ್ನು ಬಿಡುಗಡೆ ಆಗ್ತದೆ, ರೆವಿನ್ಯೂ ಜಮೀನನ್ನು ತೆಗೆದುಕೊಂಡು ವಾಪಸ್ ಫಾರೆಸ್ಟ್ ಅವರಿಗೆ ಕೊಡಬೇಕು ಅಂತ ಹೇಳಿ ಚಾಮರಾಜನಗರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಮೈಸೂರು ಅಲ್ಲಿರುವಂತಹ ಫಾರೆಸ್ಟ್ಗೆ ನಮ್ಮ ರೆವಿನ್ಯೂ ಜಮೀನನ್ನು ಟ್ರಾನ್ಸ್ಫರ್ ಮಾಡುವಂತ ಯೋಜನೆ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಅದಕ್ಕೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ನೀವು ಮರಗಳು ಹೋಗ್ತದೆ ಅಂತ ಹೇಳಿ ಲೆಕ್ಕಾಚಾರ ಪ್ರಾರಂಭ ಮಾಡಿದ್ದೇವೆ. ಇದನ್ನೆಲ್ಲ ಕೂಡ ನಾವು ಕಾರ್ಯರೂಪಕ್ಕೆ ತಂದು ಸಿದ್ಧತೆಯನ್ನು ತಯಾರು ಮಾಡಿಕೊಂಡಿದ್ದೇವೆ. ನಮಗೆ ನಂಬಿಕೆ ಇದೆ, ಈ ದೇಶದ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ. ನಾವು ತಮಿಳುನಾಡು ನೀರಿಗೆ ಏನ್ ಕೊಡಬೇಕು ಆ ನೀರನ್ನ 177 TMC ನೀರು ಏನ್ ಕೊಡಬೇಕು ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು, ಅದನ್ನ ಉಳಿಸ್ಕೊಂಡಿದ್ದೇವೆ. ದೇವೇಗೌಡರೇ, ನೀವು ಪ್ರಧಾನಮಂತ್ರಿಗಳು ಬಹಳ ಹತ್ತಿರ ಆಗಿದ್ದೀರಿ, ಬಹಳ ಸಂತೋಷ, ನನಗೆ ಬೇಕಾಗಿಲ್ಲ. ಪ್ರೈಮ್ ಮಿನಿಸ್ಟರ್ ಮಾತಾಡ್ಬಿಟ್ಟು ಸರ್ದಾರಿ ಮುಂದೆ ಹೇಳಿ ಅದಕ್ಕೆ ಅನುಮತಿ ಕೊಡಿಸೋದಲ್ಲ. ಯಾರು ನಿಮ್ಮನ್ನು ತಂದಿದ್ದಾರೆ ಇವತ್ತು ಬಹಳ ಹತ್ತಿರವಾಗಿರುವಂತವರು. ಆದ್ರೆ ನಮಗೆ ಪದ್ಧತಿ ಇದೆ, ನಿಮ್ಮನ್ನು ಸೇರಿ ಎಲ್ಲರೂ ಕರ್ಕೊಂಡು ನಾವು ಹೋರಾಟವನ್ನು ಮಾಡಿ ಒಗ್ಗಟ್ಟಿನಿಂದ ಈ ರಾಜ್ಯದ ಐಕ್ಯತೆಯಿಂದ ಪ್ರದರ್ಶನ ಮಾಡಿ ಇವತ್ತು 26 ಜನ ಎಂಪಿಗಳು ಯಾರು ಮುಂದೆ ಮಾತಾಡಿದ್ರ, ಪ್ರಕಾಶ್ ಮಾತಾಡಿದ್ರ, ಬೇರೆ ಎಂಪಿಗಳು ಮಾತಾಡಿದ್ರ, ಯಾರು ಧ್ವನಿಯಂತಾಗಲಿಲ್ಲ. ಬೆಲೆ ಸಿಗ್ಬೇಕು, ರೈತರಿಗೆ ನ್ಯಾಯ ಸಿಗ್ಬೇಕು, ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಉಚಿತವಾಗಿ. ಇವೆಲ್ಲ ಯಾಕೆ? ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಉಳುವರಿಗೆ ಭೂಮಿ ಯಾರು ಕೊಟ್ಟು, ಬಡವರ ಭೂಮಿ ಯಾರು ಕೊಟ್ಟು? ಕಾಂಗ್ರೆಸ್ ಸರ್ಕಾರ. ನಾವು ಭಾವನೆಗಳಲ್ಲ ಯೋಚನೆ ಮಾಡ್ತಾ ಇರೋದು. ಬದುಕಿನ ಮೇಲೆ ನಮಗೂ ಅವ್ರಿಗೂ ಇರೋದು ಬರೀ ಇಷ್ಟೇ. ಅವರು ಭಾವನೆ ಬಗ್ಗೆ ಯೋಚನೆ ಮಾಡ್ತಾರೆ, ನಾವು ಬದುಕಿನ ಬಗ್ಗೆ ಯೋಚನೆ ಮಾಡ್ತಾರೆ. ನಮಗೆ ನೀವೇ ಆಧಾರ ಸ್ತಂಭ. ಆದ್ರಿಂದ ನಮ್ಗೆ ನೀರನ್ನ ಕೊಡ್ಲಿಕ್ಕೆ ತಮ್ಮ ಅನೇಕ ಅಭಿವೃದ್ಧಿಗೆ ವೆಂಕಟೇಶ್ ಅವರು ಏನು ಪ್ರಸ್ತಾವನೆ ಮಾಡಿದ್ದಾರೆ, ಅದಕ್ಕೆ ನಾನು ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಸಮ್ಮತವನ್ನು ವ್ಯಕ್ತಪಡಿಸಿ ನಿಮ್ಮ ಬದುಕಿಗೆ ನಾವು ಶಕ್ತಿ ತುಂಬುವಂತ ಕೆಲಸವನ್ನು ಮಾಡ್ತೇವೆ ಮಾತನ್ನ ಹೇಳಿ, ಮತ್ತೆ ಎಲೆಕ್ಷನ್ಗೆ ನನ್ನ ಕಷ್ಟವಿದ್ದೀರಾ, ವೋಟ್ ಹಾಕ್ಬೇಕು, ಅತಿ ಹೆಚ್ಚು ವೆಂಕಟೇಶ್ಗೆ ಜಾಸ್ತಿ ವೋಟ್ ತರಬೇಕು.
ಆಗ ಇನ್ನೂ ಹೆಚ್ಚಿಗೆ ಯೋಜನೆಗಳು ನಿಮಗೆ ಬರ್ತವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.